ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಶೇಷ ಏನಪ್ಪ ಅಂದರೆ, ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಾಗೇ ಗಣಪತಿನ ಕೂರಿಸಿದ್ವಿ. ಸೊ ಇವತ್ತು ಗಣಪತಿನ ಬಿಡ್ತಾ ಇದ್ದೀವಿ. ನಮಗಂತೂ ತುಂಬ ಬೇಜಾರಾಗ್ತಾಯಿದೆ. ಯಾಕೆ ಅಂದರೆ 13 ಡೇಸ್ ಗಣಪತಿನ ಕೂರಿಸಿ ಇವತ್ತು ಬಿಡಬೇಕು ಅಂದರೆ ಯಾರಿಗಾದ್ರೂ ಬೇಜಾರಾಗುತ್ತೆ. ಸೊ ಹಾಗಾಗಿ ನನಗೂ ಬೇಜಾರಾಗ್ತಾಯಿದೆ. ಸೊ ಅದರಿಂದ ನಿಮಗೂ ಹೇಗೆ ಗಣಪತಿನ ಬಿಡ್ತೀವಿ ಮತ್ತು ಹೇಗೆ ಪೂಜೆ ಮಾಡಿದ್ವಿ ಮತ್ತು ಏನೇನು ಪ್ರಸಾದ ಮಾಡಿದ್ವಿ ಅಂತ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ಏನೇನು ಮಾಡಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ ನೋಡೋಣ ಏನೇನು ಮಾಡಿದೆ ಅಂತ. ನೋಡಿ ಗಾಯ್ಸ್, ಲಾಸ್ಟ್ 3 ಇಯರ್ಸಿಂದ ನಾನೇ ಪ್ರಸಾದ ಮಾಡ್ತಾಯಿದ್ದೀನಿ. ಸೊ ಹುಳಿಯನ್ನ ಮತ್ತು ಕಡುಬು, ಮೋದಕ ಅಷ್ಟೂ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಹೊರ್ಗಡೆ ಬಂದು ಭಟ್ರು ಬಾತು ಅಂದರೆ ಇದನ್ನ ಪ್ರಸಾದನ ಜನಗಳಿಗೆ ಹಂಚೋಕ್ಕೋಸ್ಕರ ಬಾತು, ಮೊಸರು, ಅನ್ನ ಮತ್ತು ಕೇಸರಿ ಬಾತ್ 3 ಪ್ರಿಪೇರ್ ಮಾಡ್ತಾಯಿದ್ದಾರೆ. ಸೊ ಗೈಸ್, ನಾನು ಅಂದರೆ ಗಣಪತಿ ಹಬ್ಬನ ರೆಡಿ ಆಗೋಕ್ಕಾಗಲಿಲ್ಲ. ಸೊ ಇವತ್ತು ಫೋಟೋಸ್ ತಗೊಳ್ಳೋಣ ಅಂತ ರೆಡಿಯಾಗಿದ್ವಿ. ನಾನು ಮತ್ತು ಅಮ್ಮು, ಪೂಜಾ 3 ಜನ ರೆಡಿಯಾಗಿದ್ವಿ. ಸೊ ಹಾಗೆ ಸ್ವಲ್ಪ ಫೋಟೋಸ್ ತಗೊಂಡ್ವಿ. ನೋಡಿ ಲಾಸ್ಟ್ ಡೇ ಗಣಪ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತ. ನಮಗಂತೂ ಗಣಪನ ಬಿಡೋಕ್ಕೆ ಮನಸ್ಸಿಲ್ಲ, ಬಟ್ ಆದ್ರೂ ಬಿಡಲೇಬೇಕು ಯಾವತ್ತಿದ್ರು ಅಂತ ಬಿಡ್ತಾಯಿದ್ದೀವಿ. ಪೂಜೆಗೆಲ್ಲ ರೆಡಿ ಮಾಡ್ಕೋತಿದ್ದಾರೆ. ನಾನೇ ರಂಗೋಲಿನೂ ಸಹ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಪೂಜೆ ಮಾಡೋಕ್ಕೋಸ್ಕರ ಗಣಪಂಗೆ ಅಲಂಕಾರ ಮಾಡ್ತಾಯಿದ್ದಾರೆ. ಇನ್ನೇನು ಪೂಜೆ ಸ್ಟಾರ್ಟ್ ಆಗುತ್ತೆ. ಸೂರ್ಯಕೋಟಿ ಸಮಪ್ರಭ ಗುರುಮೇದೇವ ಸರ್ವಕಾರ್ಯೇಷು ಸರ್ವದಾ. ಇವಾಗ ಪೂಜೆ ಮುಗ್ದಿದೆ. ತುಂಬ ಜನ ಸೇರಿದ್ರು. ಸೊ ಲಾಸ್ಟ್ ಡೇ ಆದ್ದರಿಂದ ಇವಾಗ ಪೂಜೆ ಮುಗಿದ್ಮೇಲೆ ಪ್ರಸಾದ ಹಂಚಬೇಕು. ಹಾಗೆ ಗೌರಮ್ಮಂಗೆ ಸ್ವಲ್ಪ ಮರಳು ತುಂಬೋ ಶಾಸ್ತ್ರ ಇದೆ ಅಂತೆ, ಅದನ್ನು ತೋರಿಸ್ತೀನಿ ನಿಮಗೆ ಹೇಗೆ ಮಾಡಿದ್ವಿ ಅಂತ. ಸೊ ನೋಡಿ, ಗೌರಮ್ಮಂಗೆ ಅರ್ಶಿನ, ಕುಂಕುಮ, ಅಕ್ಷತೆ ಎಲ್ಲ ಇಟ್ಟು ಹಾಗೆಯೇ ಮಡ್ಲು ತುಂಬಬೇಕು. ಸೊ ಮಡ್ಲು ತುಂಬಿನೇ ಗೌರಮ್ಮನ ಕಳಿಸ್ಬೇಕು. ಆದ್ದರಿಂದ ಮಡ್ಲು ತುಂಬ್ತಾ ಇದ್ದೀವಿ. ನೀವೇ ನೋಡ್ತಾ ಇರ್ಬೋದು. ಮಡ್ಲು ತುಂಬಿ ಶಾಸ್ತ್ರ ಮಾಡಿನೇ ಕಳಿಸೋದು. ಸೊ ಇವಾಗ ನಾನು ಕೂಡ ಶಾಸ್ತ್ರ ಮಾಡ್ತಾಯಿದ್ದೀನಿ. 5 ಜನ ಸೇರಿ ಶಾಸ್ತ್ರ ಮಾಡಿದ್ವಿ. ನೋಡಿ, ಇವಾಗ ಮಡ್ಲು ತುಂಬ ಆಗಿದೆ. ಎಲ್ಲರೂ ಅರ್ಶಿನ ಕುಂಕುಮ ತಗೊಂಡು ಇವಾಗ ಗಣಪತಿ ಮತ್ತು ಗೌರಮ್ಮ ಇಬ್ರಿಗೂ ಆರತಿ ಮಾಡಬೇಕು. ಬನ್ನಿ, ಆರತಿ ಮಾಡೋದನ್ನು ಕೂಡ ತೋರಿಸ್ತೀನಿ. ಫಸ್ಟು ಬಂದು ಬೆಲ್ಲದ ಆರತಿ ಮಾಡ್ತಾಯಿದ್ದೀವಿ, ಜೋಡಿ ಬೆಲ್ಲದ ಆರತಿ. ಸೊ ಬೆಲ್ಲದ ಆರತಿ ಆದಮೇಲೆ ಕೆಂಪು ನೀರಲ್ಲೂ ಕೂಡ ಆರತಿ ಮಾಡ್ತಾಯಿದ್ವಿ. ಸೊ ಹೇಗೆ ಕರ್ಕೊಂಡು ಬಂದ್ವಿ ಹಾಗೆಯೇ ಆರತಿ ಮಾಡಿ ಕಳಿಸ್ಬೇಕು. ಅದರಿಂದ ಆರತಿ ಎಲ್ಲ ಮಾಡಾಯಿತು. ನೋಡಿ, ನಮ್ಮ ಗಣಪ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಲ್ವಾ. ಸೊ ಎಲ್ಲರೂ ಇವಾಗ ಗಣಪನ ಎತ್ತಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಬಟ್ ನಮಗೆ ಬೇಜಾರಾಗ್ತಾಯಿದೆ. ಎಷ್ಟು ಬೇಗ 13 ಡೇಸ್ ಆಯಿತು ಅಂತಲೇ ಗೊತ್ತಿಲ್ಲ. ಸೊ ಗೊಂಬೆಮ್ಮ ಮಲಗಿದ್ಲು. ಅವಳಿಗೆ ಮೊದಲೇ ಹೇಳಿದಾಗ ಹುಷಾರಿರ್ಲಿಲ್ವಲ್ಲ, ಅದರಿಂದ ಇವಾಗ ಸ್ವಲ್ಪ ಪರವಾಗಿಲ್ಲ. ಹಾಗೆಯೇ ಎಲ್ಲ ಬಣ್ಣ ಹಚ್ಕೊಂಡಿದ್ರು. ಎಲ್ಲ ಬಣ್ಣ ಹಚ್ಕೊಂಡು ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿ ಈಗ ಪ್ರಸಾದ ಹಂಚ್ತಾ ಇದ್ದಾರೆ. ಪ್ರಸಾದ ಹಂಚಿ ಮುಗಿದ ತಕ್ಷಣ ಗಣಪತಿನ ಎತ್ಕೊಂಡು ಬಿಡಕ್ಕೆ ಹೋಗಬೇಕು. ನೋಡಿ ಬಾತ್ ಹೇಗಿದೆ ಅಂತ. ಹಾಗೆ ಗ್ಲಾಸ್ ಡೇ ಆಗಿರೋದ್ರಿಂದ ಗೊಂಬೆಮ್ಮ ಸ್ವಲ್ಪ ಡ್ಯಾನ್ಸ್ ಆಡಿದ್ಲು. ಇವಳು ಬಂದು ನಮ್ಮ ರಿಲೇಷನ್ ಅವ್ರ ಪಾಪು. ಅವಳ ಹೆಸರು ಬಂದು ಆದ್ಯ ಅಂತ. ಗೊಂಬೆಮ್ಮ ಮತ್ತು ಅವಳು ಬೆಸ್ಟ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ.
ಈಗ ಗಣಪತಿ ಕೂರಿಸ್ದಾಗ್ಲಿಂದ ಸೊ ಇಬ್ಬರು ಡ್ಯಾನ್ಸ್ ಆಡಿ ಮುಗೀತು. ಇವಾಗ ನೆಕ್ಸ್ಟು ಗಣಪತಿಗೆ ಅಕ್ಷತೆ ಎಲ್ಲ ಹಾಕಿ ಇವಾಗ ಎತ್ಕೊಂಡು ಗಣಪತಿ ಬಿಡಕ್ಕೆ ಆ್ಯಕ್ಚುಲಿ ನಾವು ಗಣಪನ ಸಂಡೇನೇ ಬಿಡಬೇಕಿತ್ತು. ಅವತ್ತು ಹುಣ್ಣಿಮೆ ಮತ್ತು ಗ್ರಹಣ ಇದ್ದಿದ್ದರಿಂದ ಬಿಡಬಾರ್ದು ಅಂದರು. ಸೊ ಅದಕ್ಕೆ ಮಂಡೇ ಬಿಡ್ತಾಯಿದ್ದೀವಿ. ಇವಾಗ ಗಣಪತಿನ ತಗೊಂಡು ಆಟೋ ಒಳಗಡೆ ಕೂರ್ಸಕ್ಕೆ ಹೋಗ್ತಾಯಿದ್ದಾರೆ. ಸೊ ನೋಡಿ, ಆಟೋಲಿ ಮೆರವಣಿಗೆ ಮಾಡಿಕೊಂಡು ಇವಾಗ ಗಣಪತಿನ ಬಿಡಕ್ಕೆ ಹೋಗ್ತಾಯಿದ್ವಿ. ಗೊಂಬೆಮ್ಮ ಸ್ವಲ್ಪ ಬೇಜಾರು ಮಾಡ್ಕೋತಾ ಇದ್ಲು, ಬೇಡ ಗಣಪತಿನ ಬಿಡೋದು ಅಂತ. ಎಕ್ಸ್ಟ್ರಾ ಡೇ ಎಲ್ಲ ಅಳ್ತಾಯಿದ್ಲು, ಬೇಡ ಬಿಡೋದು ಅಂತ. ಮೊಬೈಲೆಲ್ಲ ಗಣಪತಿ ಬಿಡೋದನ್ನ ನೋಡಿ ಬೇಡ ನಮ್ಮ ಗಣಪತಿ ಬಿಡೋದು ಅಂತ ಇದ್ಲು. ಬಟ್ ಬಿಡಲೇಬೇಕಲ್ಲ, ಅದರಿಂದ ಈಗ ಬಿಡಕ್ಕೆ ಹೋಗ್ತಾಯಿದ್ವಿ. ಎಲ್ಲರೂ ಆಟೋಲ್ಲಿ ಬರ್ತಾರೆ. ನಾನು ಮತ್ತು ನನ್ನ ಮುದ್ದು ಗೊಂಬೆಮ್ಮ 3 ಜನನು ಬೈಕಲ್ಲಿ ಹೊರಡ್ತೀವಿ. ಇನ್ನೇನು ಹೊರಡಬೇಕು. ಸೊ ನಾವು ಎಲ್ಲಿ ಗಣಪತಿ ಬಿಡ್ತಾಯಿದ್ದೀವಿ ಅಂದರೆ ನಿಮಿಷಾಂಬ ಟೆಂಪಲಲ್ಲಿ ಗಣಪತಿನ ಬಿಡ್ತಾಯಿದ್ದೀವಿ. ನಾನು ಮದುವೆ ಆಗಿ 4 ಇಯರ್ಸ್ ಆಯಿತು. ಬಟ್ 20 ಇಯರ್ಸಿಂದನೂ ಗಣಪತಿ ಕೂರಿಸ್ತಾ ಇದ್ದಾರಂತೆ ನಮ್ಮ ಮನೇಲಿ, ಅಂದರೆ ಹಸ್ಬೆಂಡ್ ಮನೇಲಿ. ಸೊ ಅವಾಗಲಿಂದ ಅವ್ರು ಅಲ್ಲೇ ಗಣಪತಿ ಬಿಡೋದು. ಸೊ ಇವಾಗ್ಲೂ ನಿಮಿಷಾಂಬ ಟೆಂಪಲಲ್ಲೇ ಗಣಪತಿ ಬಿಡೋಕ್ಕೆ ಹೋಗ್ತಾಯಿದ್ವಿ. ಸೊ ಹಾಗೆ ಪಟಾಕಿ ಎಲ್ಲನೂ ಹೊಡೆದ್ಬಿಟ್ಟು ಅಲ್ಲೇ ರೋಡಲ್ಲೆಲ್ಲ ಪಟಾಕಿ ಹೊಡೆದ್ಬಿಟ್ಟು ಇವಾಗ ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಈಗ ನಾವು ಬಂದು ನಿಮಿಷಾಂಬ ಟೆಂಪಲನ್ನು ರೀಚ್ ಆದ್ವಿ. ಟೈಮ್ ಬಂದು 9 o'clock ಆಗಿತ್ತು. ನಾವು ಮನೆಯಿಂದ ಹೊರಟಿದ್ದು 8:30 ಟೈಮ್ ಆಗಿತ್ತು. ಸೊ ನಾವು ಬೇಗನೆ ಬಂದ್ವಿ. ಬಟ್ ಗಣಪತಿನ ತಗೊಂಡು ಬರಬೇಕಲ್ವ, ಸೊ ಅವ್ರಿಗೆ 1 hour ಟೈಮ್ ಹಿಡಿತು. ಸೊ ಇವಾಗ ರೀಚ್ ಆಗಿ ಗಣಪತಿನ ಇಟ್ಟು ಹಾಗೆ ಗಣಪತಿಗೆ ನೈವೇದ್ಯ ಎಲ್ಲ ಮಡಗಿ ಇಲ್ಲೂ ಕೂಡ ಪೂಜೆ ಮಾಡಬೇಕು. ಸೊ ಇವಾಗ ಪೂಜೆ ಮಾಡೋಕ್ಕೆ ರೆಡಿ ಮಾಡಿಕೊಂಡು ಎಲ್ಲರೂ ಕೂಡ ಪೂಜೆನ ಮಾಡ್ತಿದ್ದಾರೆ. ನಾನು ಪೂಜೆ ಮಾಡಿದೆ, ಎಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ. ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ಗಣಪತಿ ಬಿಡಬೇಕು. ಸೊ ತುಂಬ ಬೇಜಾರಾಗ್ತಾಯಿದೆ ನೋಡಿ. ಗಣಪ ಹೋಗುವಾಗಲೂ ಕೂಡ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾನೆ. ಸೊ ಇನ್ನು 1 year ವೆಯ್ಟ್ ಮಾಡಬೇಕು. ಸೊ ಅಲ್ಲಿ ತುಂಬ ಕತ್ಲೆ ಇದ್ದಿದ್ದರಿಂದ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಇವಾಗ ಫಸ್ಟು ಗೌರಮ್ಮನ ನೀರೊಳಗಡೆ ಬಿಡ್ತಾ ಇದ್ದಾರೆ. ನೆಕ್ಸ್ಟು ಇನ್ನು ನಮ್ಮ ಜೊತೆ ಇನ್ನೂ ಪುಟ್ 2 ಗಣಪತಿನ ತಂದು ಕೊಟ್ಟಿದ್ರು. ಸೊ ಇವಾಗ ಅದನ್ನು ಬಿಟ್ಟಾಯಿತು. ನಮ್ಮ ದೊಡ್ಡ ಗಣಪನ ಬಿಡ್ತಾಯಿದ್ದೀವಿ. ಬಟ್ ಗಣಪತಿ ಬಿಡಬೇಕಾದ್ರೆ ತುಂಬ ಬೇಜಾರಾಗ್ತಾಯಿತ್ತು. ಸೊ ಏನು ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಬಿಡಲೇಬೇಕಲ್ಲ ಅಂತ ಗಣಪತಿನ ಬಿಟ್ಟು ಮುಗೀತು. ಸೊ ಲಾಸ್ಟಲ್ಲಿ ಎಲೆ ಮೇಲೆ ಕರ್ಪೂರನ ಹಚ್ಚಿ ಇಟ್ಟು ಬರಬೇಕು. ಸೊ ಕರ್ಪೂರನ ಹಚ್ಚಿ ಇಟ್ಟಾದಮೇಲೆ ಸೊ ಅಲ್ಲೂ ಕೂಡ ಪ್ರಸಾದ ಎಲ್ಲ ತೊಗೊಂಡು ಹೋಗಿದ್ವಿ. ಸೊ ಅಲ್ಲೇ ಪ್ರಸಾದ ಎಲ್ಲ ತಿಂದ್ಕೊಂಡು ಊಟ ಮಾಡಿಕೊಂಡು ಹಾಗೆ ನಾವು ಹೋದಾಗ ಟೆಂಪಲ್ ಓಪನ್ ಇತ್ತು. ಹಾಗೆ ಅಲ್ಲೂ ಇನ್ನೂ ಒಬ್ಬರು ಕೂಡ ಗಣಪನ ಬಿಡ್ತಿದ್ರು. ನೋಡಿ ಗಣಪತಿ ಚೆನ್ನಾಗಿದ್ದಾನೆ ಅಲ್ವಾ. ಸೊ ಗಣಪತಿ ಎಲ್ಲ ಬಿಟ್ಟಾಯಿತು, ಊಟ ಎಲ್ಲ ಮಾಡಿಕೊಂಡು ಹಾಗೆ ನಿಮಿಷಾಂಬ ಟೆಂಪಲ್ಗೆ ಪೂಜೆ ಮಾಡಿ ಇಟ್ಟು ನಾವು ರಿಟರ್ನ್ ಮನೆಗೆ ಬರೋ ತನಕ 11 o'clock ಆಗಿತ್ತು. ನೋಡಿದ್ರಲ್ಲ ಗೈಸ್, ಅಲ್ಲಿ ನಾವು ಇವತ್ತಿನ ಲಾಗಲ್ಲಿ ಏನೇನು ಮಾಡಿದ್ವಿ ಮತ್ತು ಹೇಗೆ ಪೂಜೆ ಮಾಡಿದ್ವಿ ಅಂತ. ಸೊ ಆಗಿದ್ರೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೆಚ್ಚು ಲಾಗ್ಗಳನ್ನ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು. ಸೊ ಇವತ್ತಿನ ಲಾಗ್ ಹೀಗಿತ್ತು, ಹೀಗೆ ಸಪೋರ್ಟ್ ಮಾಡಿ ಗಾಯ್ಸ್. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.